ಓ ಹಾಯ್ ಫ್ರೆಂಡ್ಸ್, ಸಾರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪಾ ಈ ತರ ಮಾಡ್ತಿದ್ದೀನಿ ಅಂತ ಅನ್ಕೊಂತ ಇದೀರಾ? ಏನು ಇಲ್ಲ, ಸ್ವಲ್ಪ ಅರ್ಜೆನ್ಸಿಯಲ್ಲಿ ಇದೀವಿ. ಯಾಕಂದ್ರೆ ನಮ್ಮ ಪತಿ ದೇವರು ಸಡನ್ ಆಗಿ ತಿರುಪತಿಗೆ ಹೋಗೋಣ ಅಂದ್ರು. ಆಯ್ತು, ಹೋಗೋಣ. ಹೆಂಗಿದ್ರು ಅವ್ರಿಗೆ ಸ್ಯಾಟರ್ಡೆ ಸಂಡೇ ಲೀವ್ ಇದೆ. ಸರಿ, ಓಕೆ, ಫೈನ್, ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸ್ವಲ್ಪ ಎನರ್ಜಿ ಬೇಕಲ್ವಾ? ಸೊ ಹಾಗಾಗಿ ಒಂದ್ ಚಿಕ್ಕದಾಗಿ ಕಾಫಿ ಕುಡಿದ್ ಬಿಡೋಣ ಅಂತ ಕುಡಿದ್ಬಿಟ್ಟು ಪ್ಯಾಕಿಂಗ್ ಮಾಡಿ, ಸ್ವಲ್ಪ ಮೆಸ್ಸಿ ಆಗಿದೆ, ಬೇಜಾರ್ ಮಾಡ್ಕೊಂಬಿಡಿ. ಇನ್ನೇನ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೇ ಅಷ್ಟೇ. ನಮ್ ಜರ್ನಿ ಜೊತೆ ನೀವು ಜಾಯ್ನ್ ಆಗಿ ಬನ್ನಿ. ಸೊ ಈ ಡ್ರೆಸ್ ಹಾಕೋಣ ಅಂತ ನಾಳೆ ಎತ್ತಿಕೊಂಡಿದ್ದೀನಿ. ನಮ್ ಮನೆ ದೇವ್ರದ್ದು ಡ್ರೆಸ್ ಇದು. ಸೊ ಏನು ಇಲ್ಲ, ಒನ್ ಡೇ ಟ್ರಿಪ್ ಅಲ್ವಾ? ಸೊ ಇವತ್ತು ಹೋಗಿ ನಾಳೆ ಮುಗಿಸ್ಕೊಂಡು ಬೈ ಮಂಡೇ ಮಾರ್ನಿಂಗ್ ಇಲ್ಲ ಸಂಡೇ ನೈಟ್ ಪ್ರಾಬಬ್ಲಿ ಬಂದ್ಬಿಡ್ತೀವಿ. ಸೊ ಹೋಗೋಣ ಅಂತ ಸ್ವಲ್ಪ ಸ್ನಾಕ್ಸ್ ತಗೊಂಡಿದೀವಿ. ಏನು ಇಲ್ಲ, ದೊಡ್ಡ ಬ್ಯಾಗ್ ಏನ್ ತಗೊಂತಾ ಇಲ್ಲ, ಇದೇ ಒಂದ್ ಚಿಕ್ಕ ಬ್ಯಾಗು. ಸೊ ಅಲ್ಲಿ ಹೋಗಿ ರೆಡಿಯಾಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋದಂಗೆ ನಾಳೆ ಬೆಳಗ್ಗೆ ಹೋಗ್ತೀವಿ. ಸೊ 5 hours ಜರ್ನಿ ಅಂತ ತೋರಿಸ್ತಾ ಇದೆ. 9 o'clock ಎಲ್ಲ ರೀಚ್ ಆಗ್ಬಿಡ್ತೀವಿ. ರೀಚ್ ಆಗಿ ಅಲ್ಲೊಂದು ರೂಮ್ ತಗೊಂಡು ಸೊ ಅಲ್ಲೇ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. 3:30 ಬಸ್ಸು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಿದ್ದೀನಿ. ಓಕೆ, ಫೈನ್ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್. ಹಾಯ್, ಇವಾಗ ತಾನೇ ಬಸ್ನ ಎಕ್ಕಿದ್ವಿ. ಸೊ ಎಕ್ಕಿದ್ಮೇಲೆ ಕಾಂಪ್ಲಿಮೆಂಟ್ರಿ ಆಗಿ 2 ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಮತ್ತೆ ಇದೇನೋ ಬಾಕ್ಸ್ ಕೊಟ್ಟಿದ್ದಾರೆ. ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಇದ್ರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದನ್ನ ನೋಡಿದ್ರೆ ಓಪನ್ ಮಾಡಕ್ಕೆ ಮನ್ಸು ಬರ್ತಿಲ್ಲ. ಓಕೆ, ಬಟರ್ ಜೋವಾರ್ ಸ್ಟಿಕ್ ಕೊಟ್ಟಿದ್ದಾರೆ. ಆಮೇಲೆ ಫೇಶಿಯಲ್ ವೈಪ್ಸ್ ಕೊಟ್ಟಿದ್ದಾರೆ. ಇದು ಸ್ವೀಟ್ ಲಿಚಿ ಫ್ಲೇವರ್. ಇದು ಇದು ಬಾರ್. ಇದನ್ನೇ ಇನ್ನೊಂದು ಬಾಕ್ಸು ಕೊಟ್ಟಿದ್ದಾರೆ, ಯಾಕಂದ್ರೆ ನಾವು ಇಬ್ಬರು ಇದ್ದೀವಲ್ಲ, ಸೊ ಅದಕ್ಕೋಸ್ಕರ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನಾವು ಬುಕ್ ಮಾಡಿರೋದು ಯಾವುದು ಅಂದರೆ ಫ್ರೆಶ್ ಬಸ್ ಅಂತ. ಚೆನ್ನಾಗಿದೆ, AC ಬಸ್. ತುಂಬ ಬಿಸಿಲು, ನಮಗೆ ಬರೋ ಅಷ್ಟಕ್ಕೆ ಸಾಕಾಗಿ ಹೋಗೋಯ್ತು. ಓಕೆ ಫ್ರೆಂಡ್ಸ್, ಇಷ್ಟೇ ಇದು ಅಪ್ಡೇಟು. ಸೊ ಹಾಗೆ ಟ್ರಾವೆಲ್ ಮಾಡ್ತಾ ಸಿಗೋಣ, ಸರಿನಾ? ಲೆಟ್ಸ್ ಗೋ. ಇವಾಗ MBJ ಮೆಡಿಕಲ್ ಕಾಲೇಜ್ ಅಂತ ಸ್ಟಾಪ್ ಕೊಟ್ಟಿದ್ದಾರೆ, ಅಂದರೆ ಟೀ ಕುಡಿಯೋಸ್ಕರ. ಸೊ ಹಾಗಾಗಿ ಸೊ ಮೇ ಬಿ ಇನ್ನೊಂದು 5:30 ಒಳಗಡೆ ನಾವು ಆಂಧ್ರ ಬಾರ್ಡರ್ ರೀಚ್ ಆಗ್ತೀವಿ. ಸೊ ಟೀ ಕುಡಿಯೋದು ಬಂದಿದ್ದೀವಿ, ಸಿಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಂದಿದ್ದೀವಿ. ಆಚೆ ನೋಡಿ, ಫುಲ್ ಜೋರ್ ಮಳೆ ಅಂದ್ರೆ ಮಳೆ. ಎಷ್ಟು ಮಳೆ ಅಂದ್ರೆ ಬೆಳಗಿಂದ ಬಿಸ್ಲಿತ್ತಂತೆ. ಬಟ್ ಇವಾಗ ಜಸ್ಟ್ 1 hour ಅಂದ್ರೆ ನಾವು ಚಿತ್ತೂರಿಗೆ ಎಂಟ್ರಿ ಆದ್ವಲ್ಲ,
ಅಲ್ಲಿಂದ ನೋಡಿದ್ರೆ ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಮಳೆ. ಇವಾಗ ತಾನೇ ಇಲ್ಲಿ ಬಂದು ಟಿಕೆಟ್ ಇಸ್ಕೊಂಡಿದೀವಿ, ಫ್ರೀ ಟಿಕೆಟ್. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಗೆ ದರ್ಶನ ಇರೋದು. ಓಕೆ ಫ್ರೆಂಡ್ಸ್, ರೂಮಲ್ಲಿ ಹೋಗಿ ಸಿಗೋಣ, ಯಾಕಂದ್ರೆ ಮಳೆ ಜೋರಾಗಿ ಬರ್ತಿದೆ. ರೂಮ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಹಾಯ್ ಫ್ರೆಂಡ್ಸ್, ಏನಿಲ್ಲ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ, ನೆನ್ನೆ ನೋಡಿದ್ರೆ ನೀವು ನನ್ನ ಯಾಕಪ್ಪ ಸ್ವಲ್ಪ ಡಲ್ ಆಗಿದ್ದೀನಿ ಅಂತ ಅನ್ಕೊಂಡಿರ್ಬಹುದು. ಏನೂ ಇಲ್ಲ, ನಾನು ಅಪ್ಪ ಯಾವಾಗಲೂ ನಮ್ಮ ಅಮ್ಮ ಜೊತೆನೇ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಆಫ್ಟರ್ ಮ್ಯಾರೇಜ್ ಕೂಡ. ಸೊ ಇದೇ ಫಸ್ಟ್ ಟೈಮ್ ನಾನು ಇವರು ಬಂದಿರೋದು ಒಬ್ಬರೇ, ನಮ್ಮಮ್ಮ ಇದೆ. ನಮ್ಮಮ್ಮಗೆ ಏನೂ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಲೈಕ್ ಅವರು ತಲೆನೋವು ಮತ್ತು ಅವರು ಟ್ರಾವೆಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿನೇ ನಮ್ಮಮ್ಮ ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಡಲ್ಲಾಗಿ ಇರ್ತೀನಿ ಅಷ್ಟೇ. ಬಟ್ ಆದರೆ ನಿಮ್ಗೆ ಗೊತ್ತಲ್ಲ, ನಮ್ಮ ಮನೆ ದೇವರು ಬಿಡಬೇಕಲ್ಲ, ನಾನು ಆ್ಯಕ್ಟಿವ್ ಆಗಿ ಇಟ್ಕೊಳೋದಕ್ಕೋಸ್ಕರ ಉಯ್ಯಲ್ಲೆಲ್ಲಿ ತೂಗಿಸ್ತಾ ಇದ್ರು. ಆಮೇಲೆ ನೀವು ನೋಡ್ಕೊಂಡು ಬರ್ಬೋದು ಆ ಕ್ಲಿಪ್ಸ್ ಎಲ್ಲ. ಅದಾದ ನಂತರ ನನಗೆ ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಫುಲ್ ಮಾತಾಡ್ತಾನೇ ಇದ್ರು. ಇನ್ಫ್ಯಾಕ್ಟ್ ಅವರು ತುಂಬ ಮಿಸ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿನ, ನಿಜವಾಗ್ಲೂ. ಬಟ್ ಫೈನ್, ನೋ ಪ್ರಾಬ್ಲಮ್. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿನ ನಿಮಗೆ ಖಂಡಿತವಾಗಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನಮ್ಮಮ್ಮ ಫುಲ್ ಫನ್ ಕ್ಯಾರೆಕ್ಟರ್, ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆಗೂ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ವಿ ಆರ್ ಮಿಸ್ಸಿಂಗ್ ಮಾಮ್. ನೋ ಪ್ರಾಬ್ಲಮ್ ಮಮ್ಮಿ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತೀರಾ. ಓಕೆ ಫ್ರೆಂಡ್ಸ್, ಅದು ಬಿಟ್ಟು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನೆನ್ನೆ ನಾವು ತಿರುಪತಿಯಲ್ಲಿ ಉಳ್ಕೊಂಡ್ವಿ. ಬಿಕಾಸ್ ತಿರುಮಲಾಗೆ ಇರಲಿಲ್ಲ ಬಸ್ಸು. ಸೊ ಹಾಗಾಗಿ ನಾವು ಸರಿ ತಿರುಪತಿಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ. ಏನಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂದರೆ ತುಂಬ ಮಳೆ, ಸಿಕ್ಕಾಪಟ್ಟೆ ಮಳೆ, ಫುಲ್ ನೆಂದೋಗ್ಬಿಟ್ಟಿದ್ವಿ. ಸರಿ ಏನು ಮಾಡೋದು ಗೊತ್ತಾಗಿಲ್ಲ, ಸೊ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಬೇಜಾರು ಮಾಡ್ಕೊಂಬೇಡಿ. ರೂಮ್ ಟೂರು ನಮ್ಮ ಕೈಲಿ ಹಾಕೋಕ್ಕಾಗಿಲ್ಲ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ನಾನು ಅದೇನೇ ರೂಮ್ಗೆ ಹೋಗಿದ್ವಿ, ಫ್ರೆಶ್ ಅಪ್ ಎಲ್ಲ ಆದ್ವಿ. ಸೊ ಇವತ್ತು 11 o'clock ನಮಗೆ ತಿರುಮಲದಲ್ಲಿ ಇರಬೇಕು. ಸೊ ಟೈಮ್ ಆಗೋದ್ರೆ ಕಷ್ಟ ಅಲ್ವಾ, ದರ್ಶನ ಸಿಗೋದಕ್ಕೆ ತುಂಬ ರಶ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ನಾವು ನೈಟ್ ಬೇಗ ಮಲ್ಕೊಂಡ್ಬಿಟ್ವಿ. ಯಾಕಂದ್ರೆ ದರ್ಶನ ಆನ್ ಟೈಮ್ ಇರಬೇಕು. ಸೊ ಅದೇ ನಮ್ಮ ಮೇನ್ ಮೋಟೋ. ಹಾಗಾಗಿ ನೆನ್ನೆ ನೈಟ್ ರೆಸ್ಟ್ ಮಾಡಬೇಕು. ಅದಾದ ನಂತರ ಇವಾಗ ನಾವು ಬಸ್ ಎಕ್ಕಿದ್ದೀವಿ. ಆಲ್ಮೋಸ್ಟ್ ನಾವು ತಿರುಮಲಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು ಲೈಕ್ 1 hour ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ರೀಚ್ ಆದರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ ಅಂತ. ಅದಾದ್ಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ನಾವು ಸರಣ ಭವನಲ್ಲಿ ಮಾಡಿದ್ವಿ. ತಿರುಪತಿ ಬಸ್ ಸ್ಟಾಪ್ ಹತ್ರ ಇರೋದು ಅದು ತುಂಬ 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 ಚೆನ್ನಾಗಿತ್ತು. ಸೀರಿಯಸ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. 2 ಇಡ್ಲಿ, ಸಾಂಬಾರ್, ವಡೆ ತಿಂದ್ವಿ, ಮತ್ತು ಕಾಫಿ ಟೀ ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಬಂದರೆ ಸರಣ ಭವನದಲ್ಲಿ ಖಂಡಿತವಾಗ್ಲೂ ಊಟ ಮಾಡಿ. ತುಂಬ ಚೆನ್ನಾಗಿತ್ತು. ಸಾರಿ ಫ್ರೆಂಡ್ಸ್, ವಿಡಿಯೋ ಮಧ್ಯದಲ್ಲಿ ಸ್ಟಾಪ್ ಆಯಿತು. ಬಿಕಾಸ್ ಚೆಕಿಂಗ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೆಳಗಡೆ ಹೋಗ್ಬಿಟ್ವಿ ಚೆಕಿಂಗೋಸ್ಕರ. ಇವಾಗ ಬೆಟರ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಎಷ್ಟೊತ್ತಲ್ಲಿ ಹೋಗ್ತೀವಿ? ಇನ್ನು 1 hour ನಾವು ತಿರುಮಲಗೆ ರೀಚ್ ಆಗ್ತೀವಿ. ಆಚೆ ತುಂಬ ಚೆನ್ನಾಗಿದೆ, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೇಚರ್ನ ನಿಜವಾಗ್ಲೂ ಎಂಜಾಯ್ ಮಾಡಬೇಕು. ಜಸ್ಟ್ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಇದಾದಮೇಲೆ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿನೇ ಏನು ನಡೀತು ಅನ್ನೋದನ್ನ ನಾನು ನಿಮ್ಗಿಲ್ಲೇ ಹೇಳೋಣ ಅಂದ್ಬಿಟ್ಟು ನಾನು ಮಾತಾಡ್ತಿರೋದು. ಸೊ ಏನಂದರೆ, ನಾವು ಇದು ಟ್ರಾವೆಲ್ ಮಾಡ್ಕೊಂಡು ಹೋದ್ಮೇಲೆ ನಾವಲ್ಲಿ ಅಪ್ರಾಕ್ಸಿಮೇಟ್ಲಿ 11 o'clock ರೀಚ್ ಆದ್ವಿ. 11 o'clock ರೀಚ್ ಆಗಿದ ತಕ್ಷಣ ಕೆಳಗಡೆನೇ ಮುಡಿ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿ ಕೊಟ್ಬಿಟ್ಟು 11:35ಗೆ ನಾವು ಟೋಕನ್ ಹತ್ರ ರೀಚ್ ಆದ್ವಿ. ಸೊ ಅಲ್ಲಿ ನಾವು ರೀಚ್ ಆಗಿದ್ಮೇಲೆ ಅದು ನೀವು ಕ್ಲಿಪ್ಪಿಂಗ್ಸ್ ಮುಂದೆ ನೋಡ್ಬೋದು. ನಾನು ವಾಕ್ ಮಾಡಿರೋದು, ಒಳಗಡೆ ಎಂಟ್ರಿ ಆಗಿರೋದೆಲ್ಲ ಹಾಕಿದ್ದಾರೆ. ಅದಾದ ನಂತರ ಏನು ಮಾಡಿದ್ರು ಅಂದರೆ, ಒಂದು ಕಂಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿದ ತಕ್ಷಣ ಫೋನ್ ಇಸ್ಕೊಂಡ್ಬಿಟ್ರು. ಲೈಕ್ ಫೋನ್ ಅಲೌಡ್ ಇಲ್ಲ ಒಳಗಡೆ. ಸೊ ಹಾಗಾಗಿ ನಾನು ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೇನೇನಾಯಿತು, ಬಿಕಾಸ್ ನಾವೂ ಫಸ್ಟ್ ಟೈಮೇ ಹೋಗಿರೋದು ತಿರುಪತಿಗೆ, ನಮಗೂ ಯಾವುದು ನಾಲೆಜು ಇರಲಿಲ್ಲ ಅದ್ರ ಬಗ್ಗೆ. ಸೊ ನಿಮಗೆ ಆದಷ್ಟು ತಿಳಿಸ್ಕೊಡೋಣ, ಸೊ ದಟ್ ನೆಕ್ಸ್ಟ್ ಟೈಮ್ ನೀವು ಹೋದಾಗ ನಿಮಗೆ ಈಸಿ ಆಗುತ್ತೆ.
ಓಕೆನಾ. ಸೊ ಏನಾಯಿತು ಅಂದರೆ ಒಳಗಡೆ ಹೋಗಿದ ತಕ್ಷಣ ನಾನು ಹೇಳ್ದಂಗೆ ಫೋನ್ ಇಸ್ಕೊಂಡ್ಬಿಟ್ರು. ಫೋನ್ ಇಸ್ಕೊಂಡಿದ್ಮೇಲೆ ನಮ್ಮನ್ನ 1 by 1 ಒಂದು ಕಂಪಾರ್ಟ್ಮೆಂಟಲ್ಲಿ ನಿಮಗೆ ಇಷ್ಟಂತ ವೇಟಿಂಗ್ ಟೈಮ್ ಇರುತ್ತೆ, ಓಕೆನಾ. ಸೊ ಅದು ಬಂದು ಫಿಕ್ಸ್ಡ್ ಅಲ್ಲ, ಡಿಪೆಂಡ್ಸ್ ಆನ್ ದಿ ಕ್ರೌಡು, ಓಕೆನಾ. ಎಷ್ಟು ಕ್ರೌಡ್ ಇರುತ್ತೋ ಅಷ್ಟು ನಿಮ್ಮನ್ನ ಡಿಲೇ ಆಗಿ ಬಿಡ್ತಾರೆ. ಹಾಗೆ ನಾವು ಹೋದ್ವಿ 11:35ಇಂದ 12:35ಗೆ ಒಂದು ಕಂಪಾರ್ಟ್ಮೆಂಟ್ಗೆ ಹೋದ್ವಿ. ಸೊ ತಿರ್ಗಾ ಅಲ್ಲಿ ಗೇಟ್ ಓಪನ್ ಆಗಿದ್ದು 12:35ಗೆ. ಅದಾದ ನಂತರ 1:35ಗೆ ಒಂದು ಕಂಪಾರ್ಟ್ಮೆಂಟಲ್ಲಿ ಬಿಟ್ಟರು. ಅದು ಹೆಂಗಂದರೆ ನಿಮಗೆ 1ಇಂದ 16ವರೆಗೂ ಇರುತ್ತೆ, ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಇಷ್ಟಿಷ್ಟು ಜನ ಅಂತ. ಸೊ ಹೋಗಿದ ತಕ್ಷಣ ಕರೆಕ್ಟಾಗಿ 1:30 ಆಗಿರೋದ್ರಿಂದ ಲಂಚ್ ಟೈಮ್ ಅಲ್ವಾ, ಸೊ ಹಾಗಾಗಿ ಪ್ರಸಾದ ಕೊಟ್ಟರು, ಕಿಚಡಿ ಟೈಪು. ಸೊ ಅದನ್ನ ತಿಂದುಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ದೀವಿ. 1:30 ಆಯಿತು, 2:30 ಆಯಿತು, 2:30ಇಂದ 3:30 ಆಯಿತು, ಓಪನೇ ಮಾಡಿಲ್ಲ ಗೇಟು. ನಮಗೆ ಗೊತ್ತು ವೆಯ್ಟ್ ಮಾಡಿ 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 ಎಷ್ಟು ಸಾಕಾಯಿತು ಅಂದರೆ ಅಪ್ಪ ಯಾವಾಗ ಬಿಡ್ತಾರೋ ಅಂತ ವೆಯ್ಟ್ ಮಾಡ್ತಿದ್ವಿ. ಅದಾದ ನಂತರ ಲಾಸ್ಟಲ್ಲಿ 4:30ಗೆ ಓಪನ್ ಮಾಡಿದ್ರು ಗೇಟು. ಆಮೇಲೆ ಗೇಟ್ ಓಪನ್ ಮಾಡಿದ್ಮೇಲೆ ತಿರ್ಗಾ ಹೋಗಿದ್ಮೇಲೆ ನಮಗೆ ಫುಲ್ ದರ್ಶನದ ಕ್ಯೂ ಇತ್ತು. ಎಷ್ಟು ಜನ ಇದ್ದರು ಅಂದರೆ ಅಪ್ಪ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಜನ ಬಂದಿದ್ದಾರೆ. ಸೊ ಹಂಗಾಗಿ ಬಿಟ್ಟರು, ಲೈನಲ್ಲಿ ನಾವು ಹೋಗ್ತಾ ಇದ್ವಿ. ಇನ್ನೊಂದು ಏನಂದರೆ ಹೋಗ್ತಾ ಇನ್ನೇನು ದೇವಸ್ಥಾನಕ್ಕೆ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಫುಲ್ ತುಪ್ಪದ ವಾಸನೆ. ಮೇ ಬಿ ಆ ಲಡ್ಡು ಮಾಡ್ತಿದ್ರು ಅನ್ಕೊತೀವಿ. ಫುಲ್ಲು ವಾಸನೆ, ಅಷ್ಟು ತುಪ್ಪದ್ದು. ಫುಲ್ ನಾನಂತೂ ಟೆಂಪ್ಟ್ ಆಗಿಬಿಟ್ಟಿದೆ, ಹೊಟ್ಟೆ ಹಸು ಬೇರೆ. ಆಮೇಲೆ ನೋಡಿದ್ರೆ ಸರಿ ಲೈನಲ್ಲಿ ಹೋದ್ವಿ. ಫೈನಲಿ ಆ ರಶಲ್ಲಿ ಕೂಡ ಆ ನಮ್ಮಪ್ಪ ವೆಂಕಟರಮಣನ ನಮ್ಗೆ ನೋಡೋಕ್ಕೆ ಚಾನ್ಸ್ ಸಿಕ್ತು. ಹಾರ್ಡ್ಲಿ ಎಷ್ಟು 10 ಸೆಕೆಂಡ್ಸು ಆಗಿಲ್ಲ ದೇವನ ನೋಡೋದಕ್ಕೆ. ನೋಡಿದ ತಕ್ಷಣ ಹಾಗೆ ಕಳಿಸ್ಬಿಟ್ರು, ಬಿಕಾಸ್ ಜಾಸ್ತಿ ಕ್ರೌಡ್ ಇತ್ತಲ್ಲ. ಅದಾದ ನಂತರ ಮುಗಿಸ್ಕೊಂಡು ನಮಗೆ 1 ಟಿಕೆಟ್ಗೆ 1 ಲಡ್ಡು ಫ್ರೀ. ಸೊ ಆ ಥರ ನಮ್ಗೆ 2 ಟಿಕೆಟ್ಗೆ 2 ಲಡ್ಡು ಫ್ರೀ ಇತ್ತು. ಸೊ ಹಾಗಾಗಿ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದಾದ ನಂತರ ನಾವು ಹೋಗಿ ಫೋನ್ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ, ಬಿಕಾಸ್ ಅದು ನಿಮಗೆ ದೇವಸ್ಥಾನದಲ್ಲೂ ಕೂಡ ಎಂಟ್ರಿನೇ ಇರೋದಿಲ್ಲ. ನೀವು ಹೋಗಿ ತಿರ್ಗಾ ನಂತರ ನೀವು ಇಸ್ಕೊಂಡು ಬೇಕಾದ್ರೆ ಬಂದು ಫೋಟೋ ಶೂಟ್ ಮಾಡ್ಬೋದಾಗಿತ್ತು. ಬಟ್ ನಾವು ಫುಲ್ ರಶಲ್ಲಿ ಇದ್ದಿದ್ದರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಂಗಾಗಿ ನಾವೇನೂ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ವಾಪಸ್ ನಾವು ಬಂದುಬಿಟ್ವಿ. ಲಾಸ್ಟಲ್ಲಿ ನಿಮಗೆ ಒಂದೇ ಒಂದು ತಿರ್ಗಾ ಬರುವಾಗ ನಮಗೆ ರಿಟರ್ನಲ್ಲಿ ಕಾಫಿಗೆ ನಿಲ್ಲಿಸಿದ್ರು. ಸೊ ಅದನ್ನು ಒಂದು ಚಿಕ್ಕ ಕ್ಲಿಪ್ ಹಾಕಿದ್ದೀನಿ. ಸೊ ಜಸ್ಟ್ 2 ಫೋಟೋ ಹಾಕಿದ್ದೀವಿ. ಓಕೆ ಫ್ರೆಂಡ್ಸ್, ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದೇ ಥರ ನಮಗೆ ವೀಡಿಯೋಸ್ ಬೇಕಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.